ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನು ಅಂತ. ಅವರು ಯುದ್ಧ ಬೇಡ ಅಂದರು ಅಂತಂದರು. ಆ ಯುದ್ಧ ಬೇಡ ಅಂತ ಆ 2 ಪದಗಳಷ್ಟೇ ಅಪರಾಧವಾಗಿ ಕಾಣಿಸಿದ್ವು ಕೆಲವರಿಗೆ. ಕೆಲವರು ನಾನು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಲ್ಲ ಅಂದರು. ಹಿಂಗೆ ಬೇರೆ ಬೇರೆ ರೀತಿಯವರು ಅವ್ರು ಡಿಸೆಂಟಾಗಿ ಹೇಳಿದರೆ, ಬೇರೆ ಬೇರೆಯವರು ಬೇರೆ ಥರ ತುಂಬ ಅಶ್ಲೀಲವಾಗಿ ಮತ್ತು ಅಸಂಬದ್ಧೀಯ ಪದಗಳಿಂದ ಕಾಮೆಂಟ್ ಮಾಡಿದರು. ಈ ಥರದಲ್ಲಿ ಚರ್ಚೆ ಆಗ್ತಿತ್ತು. ಆಮೇಲೆ ಅವರೇ ಕಡೆಗೆ ಯುದ್ಧ ಅಂತಿಮ ಆಯ್ಕೆ ಅನ್ನೋ ರೀತಿ ಹೇಳಬೇಕಾದಂಥ ಒತ್ತಡ ನಿರ್ಮಾಣ ಆಯಿತು. ಆಗ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತನೋ ಅಥವಾ ಆ ಅಭಿಪ್ರಾಯಕ್ಕೆ ಸಹಮತ ಸೂಚಿಸಬೇಕು ಅನ್ನುವ ಕಾರಣಕ್ಕೆ ಈ ನಾಡಿನ ಪ್ರಜ್ಞಾವಂತರು, ಪ್ರಗತಿಪರರು, ಬುದ್ಧಿಜೀವಿಗಳು, ಸಾಹಿತಿಗಳು, ಲೇಖಕರು ಅಥವಾ ವಕೀಲರು, ಬೇರೆ ಬೇರೆ ಥರದ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಯಾರೋ ವೈದ್ಯರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಉಪನ್ಯಾಸಕರು ಇರ್ತಾರೆ, ಯೂಟ್ಯೂಬರ್ಸ್ ಇರ್ತಾರೆ, ಅವರು ಕೂಡ ದನಿ ಎತ್ತಲಿಲ್ಲ. ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ನೋಡಿ, ಸಿದ್ದರಾಮಯ್ಯ ಅವ್ರನ್ನೇ ಟಾರ್ಗೆಟ್ ಮಾಡುವಂಥ ಜನ ನಮ್ಮನ್ನು ಬಿಡ್ತಾರಾ ಅನ್ನುವಂಥ ಸಹಜ ಪ್ರಶ್ನೆ ಇತ್ತು. ಅವರು ಕೂಡ ಯಾರು ಬೆಂಬಲಿಸ್ತಿಲ್ಲ.